ಪ್ರಿಯಾತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರವೀಣ್ ಬ್ರದರ್. ಇವತ್ತು ಸ್ಪೆಷಲ್ ರೂಲ್ ಡಿವಿಸಿಬಿಲಿಟಿ ಬೈ 37 ಬೈ ರ್ಯಾಪಿಡ್ ಮ್ಯಾಥ್ಸ್ ಎಕ್ಸ್ಪರ್ಟ್ PRB ಸರ್. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬೀಳುವಂತಹ ಪ್ರಶ್ನೆ. ಈಗಾಗಲೇ ಪ್ರಶ್ನೆ ಪತ್ರಿಕೆ ಒಳಗೆ 9ರ ಡಿವಿಸಿಬಿಲಿಟಿ ನೋಡಿರ್ಬೋದು, ಅಥವಾ 11 ನೋಡಿರ್ಬೋದು, 31 ನೋಡಿರ್ಬೋದು, 73 ನೋಡಿರ್ಬೋದು. ಆದರೆ ಇದನ್ನು ಸ್ಪೆಷಲ್ ರೂಲ್ ಅಂತೇಳಿ ಯಾಕೆ ಕರಿತೀನಪ್ಪ ಅಂದ್ರೆ, ಇದ್ರೊಳಗೆ ಒಂದು ಏನದ ಧಾರ್ಮಿಕ ಐಕ್ಯತೆ ಅದ. ಅದಲ್ಲದೆ 37 ಅನ್ನುವಂಥ ಸಂಖ್ಯೆ ರಿಪೀಟೆಡ್ ನಂಬರನ್ನು ಕೊಡ್ತದೆ. ಹೆಂಗೆ ಕೊಡ್ತದೆ ಅಥವಾ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ಗೆಳೆಯರಿಗೆ ನಾನು ವಿನಮ್ರತೆ ಮಾಡ್ಕೊಳ್ಳೋದಿಷ್ಟೇ, ಮೊದಲಿನಿಂದ ಕೊನೆಯವರೆಗೆ ವಿಡಿಯೋನ ನೋಡಿ. ಮತ್ತು ನಾವು ಹೊಸ ರೂಲ್ಗಳನ್ನು ಅಥವಾ ಹೊಸ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ನಾನು ನಿಮ್ಗೆ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ. ದಯವಿಟ್ಟು ನೀವು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಹೇಳ್ತಾ, ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ, ನಾವು ಎಷ್ಟು ಬೆಳವಣಿಗೆಯನ್ನು ಕಾಣ್ತೀವೋ ಅಷ್ಟು ಹೊಸ ಕಾನ್ಸೆಪ್ಟ್ಗಳನ್ನು ಮತ್ತು 100ಕ್ಕೆ 100 ಎಕ್ಸಾಮ್ ಒಳಗೆ ಬಿದ್ದಂತಹ ಪ್ರಶ್ನೆಗಳನ್ನೇ ತರ್ತೀನಿ ನಾನು. ಅದನ್ನು ಬಿಟ್ಟು ಹೊರತಾಗಿ ಬೇರೆ ಯಾವ ಪ್ರಶ್ನೆಗಳನ್ನು ನಾನು ತರೋದಿಲ್ಲ ಅಂತೇಳಿ ಹೇಳ್ತಾ, ಈಗ ಈ ಡಿವಿಸಿಬಿಲಿಟಿ ಬೈ 37ದ ಹೆಂಗೆ ಬೀಳ್ಬೋದು ಕ್ವಶನಪ್ಪ ಅಂದರೆ, ಈಗ ಕೆಳಗಿನ ಯಾವ ಸಂಖ್ಯೆ 37ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ, ಈ ರೀತಿ ಪ್ರಶ್ನೆಗಳು ಬೀಳ್ತಾವೆ ತಿಳ್ಕೊಳ್ರಿ. ಇಲ್ಲಿ ನಿಮಗೆ 4 ಆಪ್ಷನ್ ಇಟ್ಟಾನ. ಬಟ್ ಇಲ್ಲಿ ಏನಾಗ್ಬೋದು, ನಾವು ಡೈರೆಕ್ಟಾಗಿ ಪ್ರಶ್ನೆ ನೋಡಿದ ತಕ್ಷಣ ನಾವು ಉತ್ತರ ಹೇಳ್ಬೋದು 444. ಯಾಕಂತಂದ್ರೆ 37ರ ಒಂದು ನಿಯಮ ಏನಪ್ಪ ಅಂತಂದ್ರೆ, ಇದು ರಿಪೀಟೆಡ್ ನಂಬರ್ಗಳನ್ನು ಕೊಡ್ತದೆ. ಯಾವುದೇ ಸಂಖ್ಯೆಯನ್ನು ಭಾಗಿಸಿದಾಗ ಅದೇನಾಗ್ತದೆ ರೀ, ರಿಪೀಟೆಡ್ ನಂಬರ್ಗಳನ್ನು ಕೊಡ್ತದೆ. ಇದರ ಉತ್ತರ ಏನಾಗ್ತದೆ ಅಥವಾ ಇದರ ಗುಣಾಕಾರ, ಇದರೊಳಗೆ ಯಾವ ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೋಗ್ತದೆ ಹೇಳೋಣವ. 444 ಸಂಪೂರ್ಣವಾಗಿ 37ರಿಂದ ಭಾಗ ಹೋಗ್ತದೆ. ಹೆಂಗೆ ರೀ ಸರ್ ಅಂತಂದ್ರೆ, ನೋಡಿರಿ 444 ಅದ, ಇದನ್ನು ಭಾಗಾಕಾರ 37 ಮಾಡಿದರೆ ಎಷ್ಟು ಬರ್ತದೆ ರೀ ಉತ್ತರ? 12 ಬರ್ತದೆ. ಹೀಗಾಗಿ 37 ಏನದಲ್ಲ ಸಂಪೂರ್ಣವಾಗಿ 444 ಏನದಲ್ಲ 37ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದೆ. ಇದನ್ನು ಶಾಲಾ ವಿಧಾನದೊಳಗೆ ಮಾಡಿದ್ವಿ ಅಂದ್ರೆ ಏನಾಗ್ತದೆ ರೀ, 37 ಒಂದಲೇ 37 ಮಾಡ್ತೇವೆ. ನೆಕ್ಸ್ಟ್ 7 ಉಳಿತದೆ, 74 ಆಗ್ತದೆ. 37 ಎರಡಲೇ 74. ಹಂಗಂದ್ರೆ ಉತ್ತರ ಎಷ್ಟಾಗ್ತದೆ? 12 ಬರ್ತದೆ. ಇಲ್ಲಿ ಏನು ಮಾಡ್ಬೋದು, ನಾವು ಡೈರೆಕ್ಟಾಗಿ ಹೊಡಿಬೇಕಂತಂದ್ರೆ 37 ಒಂದಲೇ ಹೊಡಿಬೋದು. 37 ಒಂದಲೇ ಮುಂದೇನಾಯಿತು, ಇಲ್ಲಿ 7 ಉಳಿತು. 37 ಎರಡಲೇ ಹೊಡೆದು ಅಂದ್ರೆ ಏಟಾಯಿತು? 444 ಏನಾಯಿತು? 12ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತಾನೆ ಗೊತ್ತಾಯಿತು. ಆದ್ರೆ ವಿತಿನ್ ಸೆಕೆಂಡ್ ಒಳಗೆ ಹೆಂಗೆ ಬರಬೇಕು ಅನ್ನುವಂಥದ್ದನ್ನು ಈಗ ಹೇಳ್ಕೊಡ್ತೀನಿ. ದ್ಯಾಟ್ ಈಸ್ ದ ಸೂಪರ್ ಶಾರ್ಟ್ಕಟ್ ಆಫ್ PRB ಒಳಗೆ ನೋಡ್ರಿ, ಯಾವುದೇ ಪ್ರಶ್ನೆ ಇರಲಿ ವಿತಿನ್ ಸೆಕೆಂಡ್ ಒಳಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡ್ರಿ, ನಂಬರ್ ಕೊಟ್ಟಿರೋದನ್ರಿ 444. ಇಲ್ಲಿ ಎಷ್ಟು ಅದಾವೆ ರೀ? 4 3 ಅದಾವೆ. ಎಷ್ಟು ಅದಾವೆ ರೀ? 4 ಏನದಾವೆ ರೀ? 3 ಅದಾವೆ. ಹೀಗಾಗಿ 4 3 ಎಷ್ಟಾಯಿತು? 12. ಮುಗೀತು, ಉತ್ತರ ಮುಗೀತು. ನೋಡ್ರಿ 12 ಬತ್ತಿಲ್ರಿ. ಭಾಳ ಈಸಿ ಅದ. ನಾವು ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಹೌದಾ? ಹಾಗಾದರೆ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಈಗ ನೋಡ್ರಿ, 37ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಆ ಸಂಖ್ಯೆ ಎನ್ ಆದರೆ ಎನ್ನದ ಬೆಲೆ ಎಷ್ಟು ಅಂತ ಕೇಳೋಣ. ಈಗ ನೀವು ಹೇಳ್ಬೋದು, ಆಪ್ಷನ್ ನೋಡಿದ ತಕ್ಷಣ ಹೇಳ್ಬೋದು ಏನದ ಉತ್ತರ ಅನ್ನುವಂಥದ್ದು 999 ಬರ್ತದೆ. ಯಾಕೆ ಬರ್ತದಪ್ಪ ಅಂತ, ರಿಪೀಟೆಡ್ ನಂಬರ್. ನೀವು ಯಾವುದೇ ಸಂಖ್ಯೆಯನ್ನು ನಾವೇನು ಮಾಡೋದು, 37ರಿಂದ ಭಾಗಿಸಿದಾಗ ಉತ್ತರ ಏನಾಗ್ತದೆ? ರಿಪೀಟೆಡ್ಲಿ ಬರ್ತದೆ. ರಿಪೀಟೆಡ್ಲಿ ಅಂದ್ರೆ, ಈಗ ಅಕಸ್ಮಾತ್ ನಾವು ಆಡ್ ನಂಬರ್ ಭಾಗಿಸ್ತೀವಿ ಅಂದ್ರೆ ಪಾಯಿಂಟ್ ಸಮಥಿಂಗ್ ಬರೋದಿತ್ತಂದ್ರೆ ಪಾಯಿಂಟ್ ಬತ್ತಂದ್ರೆ ತಿಳ್ಕೊಳ್ರಿ, 4 5 ಹಿಂಗೆ ರಿಪೀಟೆಡ್ ಆಗಿ ಬರ್ತದೆ. ಕ್ಲಿಯರ್? ಈಗ 999ಅನ್ನು 37ರಿಂದ ಭಾಗಿಸಿದಾಗ ಎಷ್ಟು ಬರ್ತದಪ್ಪ ಅಂತಂದ್ರೆ, ನೋಡಿರಿ 37ರಿಂದ ಭಾಗಿಸಿದಾಗ ಎಷ್ಟು ಬರ್ತದೆ ರೀ? 27 ಬರ್ತದೆ. 27 ಯಾವ ರೀತಿ ಬರ್ತದೆ ಅಂತಂದ್ರೆ ಈ ಸರಳ ಅದ. 37 ಒಂದಲೇ ಹೊಡಿತೇವೆ, ಎರಡಲೇ ಹೊಡಿತೇವೆ. 37 ಒಂದಲೇ 37, 37 ಎರಡಲೇ 74. ಕರೆಕ್ಟಾ? ಇಲ್ಲಿ ಮಗ್ಗಲಕ್ಕೆ ಮಾಡೀನಿ ಭಾಗಾಕಾರ ವಿಧಾನ. ಆದರೂ ನಿಮ್ಗೆ ಗೊತ್ತಾಗ್ಲತ್ತೇಳಿ ತಿಳ್ಕೊಂಡು ಎಷ್ಟು ಉಳಿತು? 2 ಉಳಿತು. 2 ಅಂದಾಗ ಇಲ್ಲಿ 37 ಅಂದ್ರೆ 25 ಉಳಿತು. 25 ಅಂದ್ರೆ 259 ಆಯಿತು. ಅಂದಾಗ 37 7 ಇಷ್ಟು ದೊಡ್ಡದು ಏನಾಗ್ತದಲ್ಲ, ಡೈರೆಕ್ಟಾಗಿ ಹೊಡೆದ್ರೆ ನಿಮ್ಗೆ ಗೊತ್ತಾಗತ್ತೆ ತಿಳ್ಕೊಂಡು ಇಲ್ಲಿ ನಾವು ಏನು ಮಾಡಿದ್ದೀನಿ ರೀ, ಭಾಗಾಕಾರ ಕ್ರಮವನ್ನು ಮಾಡಿದ್ದೀನಿ. ಹಾಗಾದ್ರೆ PRB ಒಳಗೆ ಹೆಂಗೆ ಬರ್ತದೆ ನೀವು ಹೇಳ್ಬೋದು ರೀ. ಈಗ ಹೆಂಗೆ ಬರ್ತದೆ ಹೇಳ್ರಿ ನೋಡ್ರಿ, PRB ನೀವೇ ಹೇಳ್ರಿ ನೋಡೋಣ. ಹೇಳಕ್ಕೆ ಸಾಧ್ಯ ಆಗ್ತದಾ? ಹೇಳ್ಬೋದಾ? ನೋಡಿರಿ, ಭಾಳ ಸರಳ ಅದ. ಏನು ಸರಳ ಅದ ರೀ? ನಂಬರ್ ಏನದ ಕೊಟ್ಟಿರುವಂಥ ನಂಬರ್ ಏನದ? 999. ಇದು 2 ಸಲ ರಿಪೀಟ್ ಆಗ್ಯದ, 3 ಸಲ ರಿಪೀಟ್ ಆಗ್ಯದ. ಅಂದ್ರೆ 9 × 3
ಹಾಗಾದ್ರೆ 9 ಮೂರಲೆ ಎಷ್ಟು ರೀ 27 ಕರೆಕ್ಟಾ 27 ನೀವು ಅನ್ಬೋದು ಹಾಗಾದ್ರೆ 4 ಸಲ ರಿಪೀಟೆಡ್ ಆಯ್ತಂದ್ರೆ ಹೆಂಗೆ ರೀ ಅಂತಂದ್ರೆ ಅದಕ್ಕೆ ಮತ್ತೆ ನಾನು ನಿಮಗೆ ನಿಯಮಗಳನ್ನ ಹೇಳ್ತೀನಿ. ಬಟ್ ಈಗ 3 ಸಲ ರಿಪೀಟ್ ಆಗಿದ್ದ ನಂಬರ್ ಇದ್ದು ಅಂದ್ರೆ ಏನಾಗ್ತದೆ ರೀ ಇಂಟು 3 ಮಾಡಬೇಕು. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನೀವು ಇದಕ್ಕೆ ಇಂಥ ಪ್ರಶ್ನೆಗಳು ಬಂದು ಅಂದ್ರೆ ನೀವು ಆನ್ಸರ್ ಮಾಡ್ಬೋದಲ್ರಿ, ಮಾಡ್ತೀರಿ ಅಂತೇಳಿ ಭಾವಿಸ್ತಾ ಇವತ್ತು ಇದು ನಿಮ್ಗೆ ಕಾನ್ಸೆಪ್ಟ್ ಇಷ್ಟ ಆಗ್ಯದ, ನಿಮ್ಗೆ ಅರ್ಥ ಆಗ್ಯದ ಅಂತೇಳಿ ತಿಳ್ಕೊಂಡು ನಿಮಗೆ ಇಷ್ಟೇ ವಿನಂತಿ, ಮೊದಲಿನಿಂದ ಕೊನೆವರೆಗೆ ವಿಡಿಯೋ ನೋಡಿರಿ. ಎರಡನೇದಾಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅತಿ ಹೆಚ್ಚು ಗೆಳೆಯರಿಗೆ ನೀವು ಶೇರ್ ಮಾಡಿದಷ್ಟು, ಸಬ್ಸ್ಕ್ರೈಬ್ ಮಾಡಿದಷ್ಟು ನಾವು ಅತಿ ಹೆಚ್ಚು ಹೊಸ ವಿಡಿಯೋಗಳನ್ನು ತಂದು ಕೊಡೋಕ್ಕೆ ಸಾಧ್ಯ ಆಗ್ತದೆ. ನೆನಪಿರಲಿ, ನಾ ಕ್ವಶನ್ ಪೇಪರ್ದಾಗಿನ ಬಿಟ್ಟು ಬೇರೆ ಹೊರಗಿನ ಯಾವೂ ಹಾಕೋದಿಲ್ಲ ರೀ. ನಾನು ಯಾವ್ದು ಬೇಕಾದ್ರೂ ವಿಡಿಯೋ ತೆಗೆದು ನೋಡ್ರಿ, ನೀವು ಕ್ವಶನ್ ಪೇಪರ್ ಒಳಗೆ ಬಿದ್ದಿದ್ದೇ ಇರ್ತದೆ. ದಯವಿಟ್ಟು ಏನು ಮಾಡಿರಿ, ನಿಮ್ಮ 4 ಮಂದಿ ಗೆಳೆಯರಿಗೆ ಶೇರ್ ಮಾಡಿದ್ರೆ ನಮಗೂ ಅನುಕೂಲ ಆಗ್ತದೆ ತಿಳ್ಕೊಂಡು. ಈಗ ನೋಡಿರಿ, ನಿಮಗೆ ಏನು ಮಾಡಿದ್ರಿ ನೆಕ್ಸ್ಟ್ ಈಗ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಹೋಮ್ವರ್ಕ್ ಒಳಗೆ ಏನದ ರೀ 666 ಅದ ಒಂದನೇದು, ಎರಡನೇದು 555 ಅದ, 111 ಅದ, 888 ಅದ. ಹಾಗಾದ್ರೆ ನೀವು ಒಂದು ಪ್ರಯೋಗ ಮಾಡಿ ನೋಡಿರಿ. ಅಕಸ್ಮಾತ್ 4 ನಂಬರ್ ಬಂದು ಅಂದ್ರೆ ಹ್ಯಾಂಗೆ ಮಾಡ್ಬೋದು? ಎಷ್ಟು ರೀ 4 ನಂಬರ್ ನೀವು ಯಾವ್ದು ಬೇಕಾದ್ರೆ ತೊಗೊಳ್ರಿ. 666 ತೊಗೊರಿ. 666 ನಾ ಕೊಟ್ಟಿದ್ದೀನಿ. ನೀವು 6666 ಡಿವೈಡೆಡ್ ಬೈ 37 ಮಾಡಿ ನೋಡಿರಿ ಏನು ಬರ್ಬೋದು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ತಿಳ್ಕೊಂಡು ಭಾವಿಸ್ತಾ, ಎಲ್ಲರೂ ನೀವು ನಮ್ಮ ವಿಡಿಯೋಗಳನ್ನು ನೋಡಿ ಹಾರೈಸಿದ್ದಕ್ಕೆ ಮತ್ತು ನಾವು ಹೊಸ ಕಾನ್ಸೆಪ್ಟ್ಗಳನ್ನ ತರೋದಕ್ಕೆ ನಮ್ಮ ಈ ಬೆಳವಣಿಗೆಗೆ ಎಲ್ಲ ಕಾರಣೀಕರ್ತರು ತಾವೇ ತಿಳಿ ಭಾವಿಸ್ತಾ ಇವತ್ತಿನ ಈ ತನಕ ನಾ ಇಲ್ಲಿಗೆ ನಿಲ್ತೀನಿ. ನೆಕ್ಸ್ಟ್ ಏನು ಬರ್ತದಪ್ಪ ಅಂತಂದ್ರೆ ಆಲ್ಜಿಬ್ರಾ ತೊಗೋತೀನಿ ರೀ. ಭಾಳ ಜನ ಆಲ್ಜಿಬ್ರಾ ಹೇಳ್ರಿ ಅಂತ ಹೇಳಕತ್ತಾರ. ಆಲ್ಜಿಬ್ರಾ ಒಳಗೆ ಭಾರಿ ಮಸ್ತ್ ಇರುವಂಥ ಕಾನ್ಸೆಪ್ಟು. ಅದನ್ನು ನೋಡಿದ ತಕ್ಷಣ ಉತ್ತರ ಹೆಂಗೆ ಇಡೋದು, ಬೇಕಾದ ಇಕ್ವೇಷನ್ ಇರಲಿ, ಬೇಕಾದದು ಫಾರ್ಮುಲಾ ಇರಲಿ, A+B ಇರಲಿ, A+B ಬ್ರ್ಯಾಕೆಟ್ ಕ್ಯೂಬ್ ಇರಲಿ, ಯಾವುದೇ ಇರಲಿ, ನೋಡಿದ ತಕ್ಷಣ ನಿಮ್ಗೆ ಉತ್ತರ ಇಡಕ್ಕೆ ಬರಬೇಕು. ಆ ರೀತಿ ಕಾನ್ಸೆಪ್ಟನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ತುಣುಕನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.